ತುಂಬ ದಪ್ಪ ಇದ್ದೀರಾ? ಏನು ಮಾಡಿದ್ರೂ ಸಣ್ಣ ಆಗ್ತಿಲ್ವಾ? ಎಲ್ಲ ಅವಮಾನ ಮಾಡ್ತಿದ್ದಾರಾ ನಿಮಗೆ? ತುಂಬ ದಪ್ಪ ಇದ್ದೀನಿ ಅಂತ. ಬೇಜಾರಾಗ್ತಾ ಇದೆಯಾ ಅದಕ್ಕೆ? ಏನು ಇಷ್ಟೊಂದು ದಪ್ಪ ಇದ್ದೀರಾ ಅಂತ? ಹೌದಾ? ನಮಸ್ಕಾರ ಫ್ರೆಂಡ್ಸ್, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನೀವೆಲ್ಲರೂ ನನ್ನ ಕುಟುಂಬದವರು ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಫ್ರೆಂಡ್ಸ್. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಟಾರ್ಟಿಂಗೇ ನೋಡಿದ್ರೆ ಏನು ಸಣ್ಣ ಆಗೋದ್ರ ಬಗ್ಗೆ ಏನು ಈ ಥರ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಹೌದು ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ತಮ್ಲೈನಲ್ಲೂ ನೋಡಿರ್ತೀರಾ. ಸಣ್ಣ ಆಗೋದ್ರ ಬಗ್ಗೆನೇ ಮಾತಾಡೋಣ ಅಂತಲೇ ವಿಡಿಯೋ ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋನ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಇನ್ನಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗಳು ಕೂಡ ನಿಮಗೆ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ, ಏನಿದು ಫಸ್ಟೇ ಹೇಳಿದ್ರಲ್ಲ ಇವರು ಅಂತ. ಹೌದು, ಸಣ್ಣ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಆದರೆ ಏನೇ ಮಾಡಿದ್ರೂ ಸಣ್ಣ ಆಗೋದಕ್ಕಾಗೋದಿಲ್ಲ. ಅದು ಏನು ಮಾಡೋದು ಸಣ್ಣ ಆಗೋದಕ್ಕೆ? ಅವಮಾನ ಆಗ್ತಾ ಇರ್ತಾರೆ, ಮತ್ತು ಫೇಸಲ್ಲಿ ಲುಕ್ನೆಸ್ ಇರೋಲ್ಲ, ಫೇಸು ಕೂಡ ದಪ್ಪ ಇರುತ್ತೆ, ಒಂಥರ ಅಸಹ್ಯವಾಗಿ ಕಾಣಿಸ್ತಾ ಇರ್ತಾರೆ ಸಣ್ಣ ಆಗಿಲ್ಲ ಅಂತ ಅಂದರೆ. ಏನು ಮಾಡೋದು ಅಂತ ಒಂದು ತಕ್ಕ ಮಟ್ಟಿಗೆ ವೆಯ್ಟ್ ಇದ್ದರೆ ಅದು ಒಂಥರ ಫ್ರೆಂಡ್ಸು. ಆದರೆ ಜಾಸ್ತಿ ವೆಯ್ಟ್ ಆದರೆ ಚೆನ್ನಾಗೂ ಕಾಣಿಸೋದಿಲ್ಲ. ಹೆಣ್ಮಕ್ಳು ಕೂಡ ಸಣ್ಣ ಇದ್ದಷ್ಟು ತುಂಬ ಲಕ್ಷಣವಾಗಿ ಕಾಣಿಸ್ತಾರೆ ಮತ್ತು ಚೆನ್ನಾಗೂ ಕಾಣಿಸ್ತಾರೆ. ಅಂದರೆ ತೀರ ದಪ್ಪನೂ ಬೇಡ, ತೀರ ಸಣ್ಣನೂ ಅಲ್ಲ. ಆಲ್ಮೋಸ್ಟ್ 35 ಆದಮೇಲಾದರೂ ನಮ್ಮ ಬಾಡಿನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲ ಅಂದರೆ ಇಲ್ಲದೇ ಇರೋ ಕಾಯಿಲೆಗಳು ಬರ್ತಾ ಇರುತ್ತೆ. ಕೊಲೆಸ್ಟ್ರಾಲ್ ಅಂತೆ, BP ಅಂತೆ, ಶುಗರ್ ಅಂತೆ, ಒಂದೊಂದೇ ಬರ್ತಾ ಇರುತ್ತೆ. ಹಂಗಾಗಿ ನಾವು ಸಣ್ಣ ಆಗೋದು ತುಂಬ ಮುಖ್ಯ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಬೇಗ ಸಣ್ಣ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಏನೇನೋ ಮಾಡ್ತಾನೆ ಇರ್ತೀವಿ, ಆದರೆ ಸಣ್ಣ ಆಗ್ತಾ ಇರೋದಿಲ್ಲ. ಆದರೆ ಈ ಸಣ್ಣ ಆಗಬೇಕು ಅನ್ನೋದಕ್ಕೆ ಫಸ್ಟು ನಾವೊಂದು ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ನಮ್ಮ ದಿನಚರಿಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳು ಮಾಡ್ಕೊತಾ ಹೋಗಬೇಕು. ಕೆಲವೊಬ್ಬರು ಬದಲಾವಣೆ ಆದರೂ ಸಣ್ಣ ಆಗಿರಲ್ಲ, ಕೆಲವೊಬ್ಬರು ಬದಲಾವಣೆನೇ ಮಾಡ್ಕೊಂಡಿರಲ್ಲ. ಫಸ್ಟ್ ಬೆಳಗ್ಗೆ ಹೊತ್ತು ವಾಕ್ ಮಾಡಬೇಕು, ಇಲ್ಲಾಂದರೆ ಸಂಜೆ ಆದರೂ ವಾಕ್ ಮಾಡಲೇಬೇಕು. ಕಂಪಲ್ಸರಿ ವಾಕ್ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಕೂಡ ಸಣ್ಣ ಆಗ್ತೀರಾ. ಮತ್ತು ಫಸ್ಟು ನಿಮಗೆ ನೀವೆಲ್ಲೇ ಡಾಕ್ಟ್ರ್ ಹತ್ರ ಹೋದ್ರೂ ಈ ಥರ ಹೇಳಿದ್ರೆ ಫಸ್ಟ್ ಹೇಳೋದು ಅವರಿದ್ದೇನೆ, ನಿಮಗೆ ವಾಕ್ ಮಾಡಿ ಅಂತಲೇ ಹೇಳೋದು. ವಾಕ್ ಮಾಡೋದ್ರಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನೀವು ಹೆಲ್ತಿಯಾಗೂ ಇರ್ತೀರ. ಮತ್ತು ದಿನಾನೂ ನಾವು 5,000 ಸ್ಟೆಪ್ಸ್ನ ನಡಿಲೇಬೇಕು ಫ್ರೆಂಡ್ಸ್. ಹಂಗಾಗಿ ವಾಕ್ ಮಾಡೋದು ನಾವು ತುಂಬ ಅವಶ್ಯಕತೆ ಇದೆ ಇವತ್ತಿನ ದಿನಚರಿಯಲ್ಲಿ. ಏಕೆಂದರೆ ಮೊದಲು ಆಗಿನ ಕಾಲದಲ್ಲಿ ಅವಾಗಿಂದಾದರೆ ಬಸ್ ಇರ್ತಾಯಿಲ್ಲ, ತುಂಬ ದೂರ ನಡಿಬೇಕು ಅನ್ನೋದು. ಅದು ಬಿಟ್ಟು ನಮ್ಮ ಹಿಂದಿನದಲ್ಲಿ ಇನ್ನೂ ಸ್ವಲ್ಪ ಹಿಂದೆ ಹೋದರೆ ನಮ್ಮ ತಂದೆ ತಾಯಿಯಂದಿರು ಎಷ್ಟು ಕಷ್ಟಪಡ್ತಾಯಿದ್ರು. ಇವಾಗ ನಮಗೇನೂ ಇಲ್ಲ, ಎಲ್ಲ ಆರಾಮಾಗಿದೆ. ನಾವು ನಡೆಯೋದಕ್ಕೂ ಓಡಾಡೋದಕ್ಕೂ ಅಯ್ಯೋ ಯಾರು ಓಡಾಡ್ತಾರಪ್ಪ ಅಂತ ಅನಿಸ್ತಾ ಇರುತ್ತೆ. ಆದರೆ ಆ ಥರ ನಾವು ಮಾಡ್ಕೋಬಾರ್ದು, ಓಡಾಡಲೇಬೇಕು. ಮತ್ತು ನಮ್ಮ ಊಟದಲ್ಲೂ ಕೂಡ ನಾವು ಬದಲಾವಣೆ ಮಾಡ್ಕೋಬೇಕು. ರೈಸ್ ಎಷ್ಟು ಸಾಧ್ಯನೋ ಅಷ್ಟು ರೈಸ್ ಕಂಟ್ರೋಲ್ ಮಾಡಬೇಕು ಫ್ರೆಂಡ್ಸ್. ರೈಸು ಒಂದು ಭಾಗ ರೈಸ್ ಇದ್ದರೆ ಅದರಲ್ಲಿ 3 ಭಾಗ ಹಣ್ಣಿರಬೇಕು, ಮತ್ತು ಫ್ರೂಟ್ಸ್ ಇರಬೇಕು, ಸೌತೆಕಾಯಿ ಇರಬೇಕು. ಈ ಥರ 3 ಭಾಗ ಇರಬೇಕು. ಆವಾಗ ಮಾತ್ರ ನಾವು ತರಕಾರಿ, ಸೊಪ್ಪು ಎಲ್ಲನೂ ತೊಗೋತಾ ಇದ್ದರೆ ಮಾತ್ರ ಸಣ್ಣ ಆಗೋದಕ್ಕೆ ಸಾಧ್ಯ ಫ್ರೆಂಡ್ಸ್. ಅದು ಒಳ್ಳೆ ರೀತಿಯಲ್ಲಿ ಸಣ್ಣ ಆಗಬೇಕು ಅಂತಂದರೆ. ಇಲ್ಲ ಅಂದರೆ ನಾವು ಸುಮ್ಮನೆ ಸಣ್ಣ ಆಗಬೇಕು ಅಂತಂದರೆ ಗ್ಯಾರಂಟಿ ನಾವು ಸಣ್ಣ ಆಗೋದಿಲ್ಲ ಫ್ರೆಂಡ್ಸ. ಸಣ್ಣ ಆಗಬೇಕು ಅಂತ ಹೋಗಿ ನಮ್ಮ ಆರೋಗ್ಯನೂ ಕೂಡ ಹಾಳು ಮಾಡ್ಕೋತೀವಿ ನಾವು ಊಟ ಬಿಟ್ಟು. ಅದ್ರ ಬದಲು ನಾವು ಊಟ ಮಾಡಿಕೊಂಡು, ಕೆಲವೊಬ್ಬರು ಇನ್ನೂ ಏನೇನೋ ಟ್ರೈ ಮಾಡಿರ್ತಾರೆ, ಆದರೂ ಸಣ್ಣ ಆಗ್ತಾ ಇರೋದಿಲ್ಲ. ಅಂಥವ್ರಿಗೂ ಕೂಡ ಇವತ್ತು ಒಂದು ಈಸಿಯಾಗಿ ಒಂದು ಮೆಥಡ್ನ ನಾನು ಹೇಳ್ಕೊಡ್ತೀನಿ. ಅಕಸ್ಮಾತ್ ನಿಮ್ಗೆ ಊಟನೂ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ, ನೀವೇನೂ ಮಾಡಿದ್ರೂ ಊಟ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ವಾಕು ಕೂಡ ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ, ಅದು ಬಿಟ್ಟು ಬೇರೆ ಏನಾದರೂ ಈಸಿ ಮೆಥಡ್ ಇದ್ದರೆ ಹೇಳಿ. ಏನೋ ನೀವು ಇಟ್ಕೊಂಡಿದ್ರಿ ಫಸ್ಟೇ ಕ್ಲಾಸಲ್ಲಿ, ಇವಾಗ ನೋಡಿದ್ರೆ ನೀವೇನೋ ಹೇಳ್ತಾ ಇದ್ದೀರಾ ಅಂತ ಅನ್ಕೊತಾ ಇದ್ದೀರಾ. ಇಲ್ಲ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಉಪಯೋಗ ಆಗೋ ರೀತಿಯಲ್ಲೇ ಇವತ್ತು ನಾನು ಏನಂದರೆ, ನಿಮ್ಮ ಊಟದಲ್ಲೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ನಿಮಗೆ ನಡೆಯೋದಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ನಡೆಯೋಕ್ಕೂ ಆಗೋದಿಲ್ಲ, ನಿಮ್ಗೆ ರೈಸ್ ಐಟಮು ತುಂಬ ಇಷ್ಟ, ರೈಸ್ ಐಟಮ್ ತಿನ್ನಲೇಬೇಕು ಅನ್ನೋ ಆಸೆ ಇರುತ್ತೆ. ಇಲ್ಲ ಫ್ರೆಂಡ್ಸ್, ನಮ್ಮನೇಲಿ ನನ್ನ ಮಗಳಿಗೂ ಅಷ್ಟೇ ರೈಸ್ ಐಟಮ್ ಅಂತ ತುಂಬ ಇಷ್ಟ. ಪುಳಿಯೋಗರೆ ಇರ್ಬೋದು, ಚಿತ್ರಾನ್ನ ಇರ್ಬೋದು, ವೆಜಿಟೇಬಲ್ ಪಲಾವೇ ಇರ್ಬೋದು, ಟೊಮೊಟೊ ಬಾತ್ ಇರ್ಬೋದು. ಅವಳು ಫಸ್ಟು ಏನು ಬೇಕಮ್ಮ ಅಂತ ಕೇಳಿದ್ರೆ ರೈಸ್ ಐಟಮ್ ಏನಾದರೂ ಮಾಡಿಕೊಡಮ್ಮ, ರೈಸ್ ಐಟಮ್ ಅಂದರೆ ನಂಗೆ ತುಂಬ ಇಷ್ಟಮ್ಮ, ಅದೇ ಮಾಡಿಕೊಡಮ್ಮ ಅಂತಾರೆ. ಆದರೆ ನಾವು ಏನೇ ಈ ಥರ ಎಲ್ಲ ತಿಂದ್ಕೊಂಡು ಕೂಡ ನಾವು ಸಣ್ಣ ಆಗ್ಬೋದು ಫ್ರೆಂಡ್ಸ್. ಅದು ಹೇಗೆ ಅಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ಫಸ್ಟ್ ಬೆಳಗ್ಗೆ ಖಾಲಿ ಹೊಟ್ಟೆಲೇ ಇದನ್ನು ನೀರು ಕುಡಿಬೇಕು. ನೀರನ್ನ ಕಾಯಕ್ಕಿಡಬೇಕು. 2 ಗ್ಲಾಸ್ ನೀರನ್ನ ಕಾಯಕ್ಕಿಡಬೇಕು. 2 ಗ್ಲಾಸ್ ನೀರಿಗೆ
ಒಂದು ಪೀಸು ಚಕ್ಕೆ ಹಾಕಬೇಕು. ಇದು ನಾನು ಒಬ್ಳಿಗಷ್ಟೇ ನಾನು ಮಾಡ್ಕೊತಾ ಇರೋದು. ಶುಂಠಿ ಹಾಕಿದ್ದೀನಿ, ಚಕ್ಕೆ ಹಾಕಿದ್ದೀನಿ, ಶುಂಠಿ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ. ಮತ್ತು ಇದನ್ನು ಇದು ಹಾಕ್ಬಿಟ್ಟು 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಕುದಿಸ್ಬೇಕು ಫ್ರೆಂಡ್ಸ್. ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ನೀವೇನೂ ತಿನ್ನೋಕ್ಕಿಂತ ಮುಂಚೆ ಈ ಒಂದು ಕೆಲಸನ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಚೆಂದಾಗಿ ನೀರು ಕುದಿಬೇಕು. 2 ಗ್ಲಾಸ್ ನೀರು 1 ಗ್ಲಾಸ್ ಆಗೋವರೆಗೂ ಚೆಂದಾಗಿ ಕುದ್ದ ಮೇಲೆ ನೋಡಿ ಅದು ಎಷ್ಟಾಯ್ತು ಇವಾಗ ಅಂತ ಚೆಂದ ಕುದ್ದಿದ ಮೇಲೆ ಅದನ್ನು ಸೋಸ್ಕೊಂಡು ಆ ಒಂದು ನೀರಿಗೆ ನಿಮಗೆ ಪರವಾಗಿಲ್ಲ, ನಾವು ಹಂಗೆ ಕುಡಿತೀವಿ ಅಂದರೆ ಹಾಗೆ ಬೇಕಾದರೂ ಕುಡಿಬೋದು. ಇಲ್ಲ ನಾವು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿತೀವಿ ಅಂದರೆ ಜೇನುತುಪ್ಪನಾದರೂ ನೀವು ಹಾಕ್ಕೊಂಡು ಕುಡಿಬೋದು ಫ್ರೆಂಡ್ಸ್. ಒಂದೇ ಒಂದು ಹನಿ ಜೇನುತುಪ್ಪ ಹಾಕ್ಕೊಂಡಾದರೂ ಕುಡಿಬೋದು, ನಿಮ್ಮ ಇಷ್ಟ. ಜೇನುತುಪ್ಪ ಹಾಕ್ಕೊಂಡು ಯಾವುದೇ ಥರ ಕಹಿ ಗಿಹಿ ಏನೂ ಇರೋದಿಲ್ಲ ಫ್ರೆಂಡ್ಸ್. ಒಂದು ಸಲ ಇವೆಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಕುಡಿಬೇಕು ಅಂತ ಅನಿಸಿದ್ರೆ ಆರಾಮಾಗಿ ಕುಡಿಬೋದು ಫ್ರೆಂಡ್ಸ್. ಆ ಥರ ಏನೂ ಅನಿಸೋದಿಲ್ಲ. ಅಭ್ಯಾಸ ಆಗೋವರೆಗೂ ಅಷ್ಟೇ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಅಭ್ಯಾಸ ಆದಮೇಲೆ ಆಟೋಮೆಟಿಕ್ಕಾಗಿ ಇದು ಸರಿ ಹೋಗ್ತಾ ಇರುತ್ತೆ. ಆದರೆ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ನೀವು ಕುಡಿಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋದ್ರಿಂದ ಜೋತು ಬಿದ್ದಿರೋ ಹೊಟ್ಟೆ ಕರಗ್ತಾ ಬರುತ್ತೆ. ಮತ್ತು ಸೈಡಲ್ಲಿ ತೊಡೆ ಎಲ್ಲ ದಪ್ಪ ಇರೋದೆಲ್ಲ ಕರಗ್ತಾ ಬರ್ತಾ ಇರುತ್ತೆ. ಹಂಗಾಗಿ ಬೆಳಗಿನ ಖಾಲಿ ಹೊಟ್ಟೆಯಲ್ಲೇ ನೀವು ಕುಡಿತಾ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ಥರ ಇನ್ನಷ್ಟು ವೀಡಿಯೋಗಳಿಗೆ ಈ ವಿಡಿಯೋದಲ್ಲಿ ನೀವು ಟ್ರೈ ಮಾಡಿ ನೋಡಿ ಒಂದು ಸಲ. ನಿಮಗೆ ರಿಸಲ್ಟ್ ಬಂದಿದೆಯಾ ಏನು ಅಂತ. ಅಂದರೆ ರೆಗ್ಯುಲರಾಗಿ ನೀವು ಟ್ರೈ ಮಾಡ್ತಾ ಹೋಗಬೇಕು ಫ್ರೆಂಡ್ಸ್. ಆವಾಗ ಆಟೋಮೆಟಿಕ್ಕಾಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದೇ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಎಲ್ಲರೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.